ಇರಾನ್ ಮತ್ತು ಇಸ್ರೇಲ್ ವಾರಿಂದಾಗಿ ವಿವಿಪುರಂ ಫುಡ್ ಸ್ಟ್ರೀಟ್ಗೂ ಬಿಸಿ ತಟ್ಟಿದೆ. ಬನ್ನಿ ಇಲ್ಲಿನ ಹೋಟೆಲ್ ಮಾಲೀಕರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಇಲ್ಲಿ ಗ್ರಾಹಕರೊಬ್ಬರಿದ್ದಾರೆ, ಅವರು ಟೀ ಕುಡಿಯೋಕ್ಕೆ ಬಂದಿದ್ದಾರೆ, ಟೀ ಸಿಕ್ಕಿಲ್ಲ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಾವು ತುಂಬ ದೂರದಿಂದ ಟೀ ಕುಡಿಯೋದು ಬಂದಿವಿ. ಅವ್ರು ಕೇಳಿದರೆ ಸಿಲಿಂಡ್ರ್ ಇಲ್ಲ, ಕಮರ್ಷಿಯಲ್ ಸಿಲಿಂಡ್ರ್ ಇಲ್ಲ, ತುಂಬ ತೊಂದರೆ ಮಾಡ್ತಾಯಿದ್ದಾರೆ. ನಾವು ಏನಾಗಿದೆ ಫೇಮಸ್ ಅಂತೇಳಿ ನಾವು ಇಲ್ಲಿ ಬರ್ತಾಯಿದ್ದೀವಿ. ಅದಕ್ಕೋಸ್ಕರ ತುಂಬ ಜಲ್ದಿ ಗ್ಯಾಸ್ ರಿಲೀಸ್ ಮಾಡಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಇದು ಮಾಡಿ ಸರ್. ಕಮರ್ಷಿಯಲ್ ಸಿಲಿಂಡ್ರು ಸಿಗ್ತಿಲ್ಲ ಅಂತ ಹೋಟೆಲ್ಗಳು ಬಹುತೇಕ ಮುಚ್ಕೊಂಬಿಟ್ಟಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಇದು ವಾರ್ ನಡೀತಾ ಇರೋದ್ರಿಂದ ಯಾರ್ದು ಸಿಲಿಂಡ್ರ್ ಬರ್ತಾ ಇಲ್ಲ, ಅದರಿಂದ ಎಲ್ಲರದು ತೊಂದರೆ ಆಗ್ತಾಯಿದೆ. ಅದರಿಂದ ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲ ಅದು ನೋಡೋತ್ತೋದ್ರೆ ಇಲ್ಲಿ ಜನತೆ ಅನುಕೂಲ ಇಲ್ಲ. ಏನು ಮಾಡೋಣ ಹೇಳಿ ನೀವೇ? ಏನು ಹೇಳ್ತೀರಾ? ಬಂದರೆ ಒಳ್ಳೆಯದು ಸಿಲಿಂಡ್ರು ಎಲ್ಲ. ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಅವರು ಫೈಟ್ ಮಾಡ್ತಾ ಇದ್ದಾರೆ. ಇನ್ನೂ ಆದಷ್ಟು ಸ್ವಲ್ಪ ಅನುಕೂಲ ಮಾಡಿದ್ರೆ ಒಳ್ಳೆಯದು. ಎಷ್ಟು ದಿನ ಆಯಿತು ಬುಕ್ ಮಾಡಿ? ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇಲ್ಲ. ಬೇರೆ ಆಪ್ಷನ್ ಏನು ತಗೊಂಡಿಲ್ವಾ ನೀವು ಫುಡ್ ಮಾಡೋದಕ್ಕೆ? ಯಾಕಂದರೆ ವಿವಿಪುರಂ ಅಂತಂದರೆ ಜನಗಳು ಓಡಾಡೋಂಥ ಜಾಗ, ಇದಕ್ಕಂತಾನೆ ಊಟ ತಿನ್ನೋದಕ್ಕಂತಾನೆ ಬರ್ತಾರೆ. ಹಾಗಾಗಿ ನೀವು ಬೇರೆ ಆಪ್ಷನ್ ಏನು ತಗೊಂಡಿಲ್ವಾ? ಬೇರೆ ಅಂದ್ರೆ ಮನೆಗಳಲ್ಲೇ ಇಂಡಕ್ಷನ್ ಸ್ಟವ್ ತಂದಿದ್ದೀವಿ. ಅದು ಎಲ್ಲ ಅವರು ರೇಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ನಾವು ಒಂದು ಓವರ್ ಬಾಗಿಲು ತೆಗಿಯೋದು ಕ್ಲೋಸ್ ಮಾಡ್ಕೊಳ್ಳೋದು ಅಷ್ಟೇ. 1 ಅವರ್ ಮಾತ್ರ ತೆಗಿತಾ ಇದ್ದೀರಾ? ಬೆಳಿಗ್ಗೆ ಹೊತ್ತು ತೆಗಿತಾ ಇದೀವಿ, ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಈ ಸಂಜೆ ಮೇಲೆ ಮಾತ್ರ 1 ಅವರ್ ತೆಗಿತೀವಿ ಅಷ್ಟೇ, 2 ಅವರ್. ಮತ್ತೆ ಜೀವನ ಹೆಂಗ್ ನಡೆಸ್ತೀರಾ ಸರ್? ಯಾಕಂದ್ರೆ ಇದನ್ನೇ ನಿಮ್ ಕಸುಬು ಆಗಿದೆ, ಇದರಿಂದನೇ ನಿಮ್ ಜೀವನ ನಡಿಬೇಕು. ಮತ್ತೆ ಜೀವನ ಹೆಂಗ್ ನಡೆಸ್ತೀರಾ? ಅದೇ ಕಷ್ಟ ಆಗಿದೆ. ನಾವೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಏನಾದ್ರು ಮಾಡಿ. ಅಲ್ಲದೆ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಈಗ ಬ್ಲ್ಯಾಕ್ ಅಲ್ಲೆಲ್ಲ ಸಿಗ್ತಾ ಇದೆ, ಟ್ರೈ ಮಾಡಿದ್ರಾ? ಸಿಲಿಂಡರ್ಗೋಸ್ಕರ ನೀವು ಟ್ರೈ ಮಾಡಿದುಂಟಾ? ಟ್ರೈ ಮಾಡಿದ್ದೀವಿ, ಕಮರ್ಷಿಯಲ್ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ಈಗ ಕೆಲವೊಂದು ಹೋಟ್ಲುಗಳನ್ನ ಮಾತಾಡ್ಸ್ಕೊಂಡು ಬಂದೆ ನಾನು. ಅವರೆಲ್ಲ ಸೌದೆಯಲ್ಲಿ ಮಾಡ್ತಾ ಇದೀವಿ ಮೇಡಮ್, ಬಂದಿರೋ ಕಸ್ಟಮರ್ಸ್ಗೆ ನಿರಾಸೆ ಮಾಡೋದು ಬೇಡ, ಯಾಕಂದ್ರೆ ದೂರದಿಂದ ಬರ್ತಾರೆ, ಅವ್ರಿಗೆ ನಾವು ಊಟ ಕೊಟ್ಟೆ ಕಳಿಸ್ಬೇಕು, ಹಾಗಾಗಿ ನಿರಾಸೆ ಮಾಡೋದು ಬೇಡ, ನಾವು ಸೌದೆ ಒಲೆಯಲ್ಲಿ ಮಾಡ್ತಾ ಇದೀವಿ ಅಂತಾರೆ. ನೀವು ಈ ಥರ ಆಪ್ಷನ್ ತಗೋಬೋದಲ್ವಾ? ಸೌದೆ ಒಲೆಯಲ್ಲಿ ಮಾಡ್ಬೋದಲ್ವಾ? ಸೌದೆ ಒಲೆ ಅಂದ್ರೆ ಅದು ಇನ್ನು ನಾವು ಕಂಟಿನ್ಯೂ ಇಂದ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಅದು ಇನ್ನೊಂದು ಎಷ್ಟು ಆಲ್ಟ್ರೇಷನ್ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ. ಅದನ್ನ ಇನ್ನೂ ಸ್ವಲ್ಪ ದಿವಸ ಟ್ರೈ ಬರ್ತಾ ಇದ್ರೆ ಅದೇನೇನೋ ಬೇರೆ ಒಂದು ಇದು ಮಾಡಿ ಕ್ರಮ ತಗೊಳ್ಬೇಕಾಗುತ್ತೆ. ನಾವು ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಆದಷ್ಟು ಬೇಗ ಅದನ್ನು ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಸಾರ್ವಜನಿಕ ತೊಂದರೆ ಆಗದಿದ್ದಂಗೆ ಇದು ಮಾಡಿ ಅಂತ ಹೇಳ್ತೀವಿ. ನಿಮ್ಗೆ ಏನು ಅನ್ಸುತ್ತೆ? ರಾಜ್ಯ ಸರ್ಕಾರ ಕಾರಣನಾ ಅಥವಾ ಕೇಂದ್ರ ಸರ್ಕಾರ ಕಾರಣನಾ? ಉತ್ತರದ ನ್ಯಾಷನಲ್ ಮಾರ್ಕೆಟ್ ಅಲ್ವಾ, ಅದು ಕೇಂದ್ರ ಸರ್ಕಾರಕ್ಕೆ ಹೊಣೆ ಆಗುತ್ತೆ. ಸರ್, ಇವಾಗ ಎಲ್ಲ ಕ್ಲೋಸ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಿದ್ದೀರಾ? ಈಗ ಸ್ಟಾರ್ಟ್ ಮಾಡಿದ್ದೀರಾ? ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಸ್ವಲ್ಪ ಸಿಲಿಂಡರ್ ಬ್ಯಾಲೆನ್ಸ್ ಇತ್ತು, ಅದೆಲ್ಲ ಇಸ್ಕೊಂಡು ನಾಳೆ ಖಾಲಿ ಮಾಡೋಣ ಅಂತ. ಸ್ಟಾಕ್ ಇತ್ತಲ್ಲ, ಅದರಿಂದ ಖಾಲಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ದು ಇವತ್ತು ಲಾಸ್ಟ್ ಆಗುತ್ತೆ. ನಾಳೆಯಿಂದ ಸಿಲಿಂಡರ್ ಬಂದರೆ ಓಪನ್ ಮಾಡ್ತೀವಿ, ಇಲ್ಲಾಂದಿಲ್ಲ ಮೇಡಮ್. ಇಷ್ಟು ದಿನ ಹೇಗೆ ಮೇಂಟೈನ್ ಮಾಡಿದ್ರಿ ಸಿಲಿಂಡ್ರನ್ನ? ಅಲ್ಲೇ ಸ್ವಲ್ಪ ಸಿಲಿಂಡರ್ ಬ್ಯಾಲೆನ್ಸ್ ಇತ್ತು ಮೇಡಮ್, ಅದನ್ನು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಒಂದು ವೀಕ್ಲಿ ಆಗೋಷ್ಟು, ಅದರಿಂದ ಮೇಂಟೈನ್ ಮಾಡ್ತಾ ಇದ್ದೀವಿ. ಬ್ಲ್ಯಾಕಲ್ಲಿ ತೊಗೊಳೋದಕ್ಕೆ ಏನಾದರೂ ಟ್ರೈ ಮಾಡಿದ್ರಾ? ಇಲ್ಲ ಮೇಡಮ್, ಬ್ಲ್ಯಾಕಲ್ಲಿ ತಗೊಂಡು ಹೋಟೆಲ್ ಮೇಂಟೈನ್ ಮಾಡೋಕ್ಕಾಗಲ್ಲ ಮೇಡಮ್. ಆ ರೇಟ್ಗೂ ಆಗಲ್ಲ. ಎಲ್ಲ 10,000 ಕೊಡಿ 5,000 ಕೊಡಿ ಅಂತಾರೆ. ಅದು ತಗೊಂಬಂದು ಸ್ಟಾಪ್ ಪೇಮೆಂಟು ಅದು ಇದು ಮಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಇದು ಮಾಡೋಕ್ಕೆ ಹೋಗಿದೆ ಮೇಡಮ್. ಯಾಕಂದರೆ ಅಲ್ಲಿ ಮುಂದೆ ಒಂದು ಹೋಟ್ಲಲ್ಲಿ ಮಾತಾಡಿಸ್ದೆ ನಾನು. ಅವ್ರು ಹೇಳಿದ್ರು, ನಾನು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀನಿ ಗ್ರಾಹಕರಿಗೆ. ಯಾಕಂದರೆ ವಿವಿಪುರಂ ಸ್ಟ್ರೀಟ್ ಅಂದರೆ ಫುಡ್ ಸ್ಟ್ರೀಟ್ ಅಂತಲೇ ಬರುತ್ತೆ, ಯಾಕಂದ್ರೆ ಫುಡ್ ತಿನ್ನೋಕ್ಕಂತಲೇ ಬರ್ತಾರೆ ಇಲ್ಲಿ. ಹಂಗಾಗಿ ನಿರಾಸೆ ಮಾಡೋದು ಬೇಡ ಮ್ಯಾಮ್, ನಾನು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇದಕ್ಕೇನು ಹೇಳ್ತೀರಾ ನೀವು? ಮೇಡಮ್, ಸೌದೆ ಒಲೆಯಲ್ಲಿ ರೈಸ್ ಬಾತು ಬೇಕಾದ್ರೆ ಇದೆಲ್ಲ ಮಾಡ್ಬೋದು. ದೋಸೆ, ಇಡ್ಲಿ, ಚೈನೀಸ್ ಐಟಮು, ವಡಾ, ಬಜ್ಜಿ, ಬೋಂಡ, ಇಡ್ಲಿ ಯಾವುದು ಸೌದೆ ಒಲೆ ಮಾಡೋಕ್ಕಾಗಲ್ಲ. ಅದು ಮಾಡ್ಬೋದು, ಯಾಕೆಂದರೆ ಅಷ್ಟು ರೆಡಿ ಮಾಡೋಕ್ಕೆ ಇಲ್ಲಿ ತಾಳ್ಮೆ ಇಲ್ಲ ಪಬ್ಲಿಕ್. ಈಗ ಬಂದ್ರೂ ಪಟಾಪಟಿ ಬಿರ್ನೆ ಕೊಡಿ ಅಂತ ಇದು ಮಾಡ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಗ್ಯಾಸ್ ಇದ್ರೇ ಸ್ವಲ್ಪ ಬೆಸ್ಟು ಅನಿಸುತ್ತೆ ಸರ್. ಮತ್ತು ನಿಮ್ಮ ಜೀವನ ಹೇಗೆ? ಇದರಿಂದನೇ ನಿಮ್ಮ ಜೀವನ ಮಾಡ್ತಾ ಇದ್ದೀರಲ್ವಾ? ಇದು ಬಿಟ್ಟರೆ ಬೇರೆ ಏನಾದ್ರು ಕೆಲಸಕ್ಕೆ ಹೋಗ್ತೀರಾ? ಮುಚ್ಚಿಬಿಟ್ರೆ ಬೇರೆ ಕೆಲಸಕ್ಕೆ ಹೋಗ್ತೀರಾ? ಮತ್ತು ನಿಮ್ಮ ಜೀವನ ಹೇಗೆ ಮಾಡ್ತೀರಾ? ಜೀವನ ಇದೆಯಲ್ಲ ಮೇಡಮ್, ಮಾಮೂಲಿ ಹಳ್ಳಿ ಕಡೆ, ಹಳ್ಳಿಯಿಂದ ಬಂದಿರೋದಲ್ವಾ, ಹಳ್ಳಿ ಕಡೆ ಹೋಗಿ ನಾವು ವ್ಯವಸಾಯ ಮಾಡ್ಕೊಂಡು ಅಲ್ಲೇ ನೆಮ್ಮದಿಯಾಗಿರೋದು ಅಷ್ಟೇ. ಹಳ್ಳಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ? ಯಾಕಂದರೆ ಇದು ನಿಮ್ಮ ಕಸುಬು ಅಲ್ವಾ ಸರ್? ಬೆಂಗಳೂರಿಗೆ ಬಂದಿದ್ದೀರಾ, ಈಗೆಲ್ಲ ಬಂದಿರೋ ಗ್ರಾಹಕರಿಗೆ ನೀವು ನಿರಾಸೆ ಮಾಡ್ತೀರಾ? ಮೇಡಮ್, ನಮ್ಮದೇನಿದೆ ಏನು ಹೇಳಿ? ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಕೇಳೋದಾದ್ರೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳೋದಿಲ್ಲ ಮೇಡಮ್. ಆದಷ್ಟು ಬಿರ್ನೆ ಗ್ಯಾಸ್ ಕೊಟ್ಟರೆ ಎಷ್ಟೋ ಕಾರ್ಮಿಕರು ಬದುಕೋತಾರೆ. ಎಷ್ಟೋ ಕೆಲಸದಲ್ಲಿ ಎಲ್ಲ ಜೀವನ ಇದೆ, ಹೋಟ್ಲ ಮುಂದೆ ಜೀವನ ಕಟ್ಕೊಂಡಿರ್ತಾರೆ. ಇವ್ರ ಸರ್ಕಾರದಿಂದ ಗ್ಯಾಸ್ ಏನಾರು ಬೇಕು ಬಿರ್ನೆ ಕೊಡ್ತು ಅಂತಂದರೆ ಎಷ್ಟೋ ಜನ ಹುಡುಗರು, ಕೆಲಸ ಇಲ್ಲದವರು, ಏನೋ ಕೆಲಸ ಚಿಕ್ಕಪುಟ್ಟ ಸಣ್ಣ ಪುಟ್ಟ ಕೆಲಸ ಮಾಡ್ತಿರೋ, ವ್ಯವಹಾರ ಮಾಡ್ತಿರೋರು, ಚಿಕ್ಕ ಅಂಗಡಿ ಹಾಕೊಂಡಿರೋರೆಲ್ಲ ಬದುಕೋತಾರೆ. ಇಲ್ಲ ಅಂತಂದರೆ ಎಲ್ಲರೂ ಬೀದಿ ಬಂದಂಗೆ ಆಗುತ್ತೆ ಮೇಡಮ್. ಸಿಲಿಂಡರ್ ಸಿಗ್ತಾ ಇದೆಯಾ? ಸಿಲಿಂಡರ್ ಏನು ಸಿಗ್ತಿಲ್ಲ ಮೇಡಮ್.
ಅದು ಹಳೇದು ನಮ್ಮದು 3 ಸ್ಟಾಕ್ ಇತ್ತು, ಅದನ್ನು ಯೂಸ್ ಮಾಡ್ತಿದ್ದೇನೆ. ಅದರಲ್ಲಿ ದೋಸೆ ಕೌಂಟ್ರು ಎಲ್ಲ ಕ್ಲೋಸ್ ಮಾಡಿದ್ದೇನೆ ನೋಡಿ, ಅದು ಫುಲ್ಲು ಶೀಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೇನೆ. 10-12 ಜನ ಹುಡುಗರು ಇದ್ದಾರೆ, ಒಂದು 8 ಜನ ಹಂಗೆ ಮಲ್ಕೊಂಡ್ಬಿಟ್ಟಾರೆ ರೂಮಲ್ಲಿ. ಇವಾಗ ಬಂದುಬಿಟ್ಟು 4 ಜನ ಹುಡುಗರು ಹಾಕ್ಕೊಂಡು 2 ಕೌಂಟ್ರ್ ಓಪನ್ ಮಾಡಿದ್ದೀನಿ. ಪಾವ್ ಭಾಜಿ ಮತ್ತು ಒಬ್ಬಟ್ಟು, ಇಡ್ಲಿ, ದೋಸೆ, ರೈಸ್ ಬಾತ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ವಿ ಸದ್ಯಕ್ಕೆ. ಮುಂದಕ್ಕೆ ಸರ್ ಮುಂದೆ ಕಂಟಿನ್ಯೂ ಆದರೆ ಕ್ಲೋಸೇ ಮಾಡಬೇಕಾಗತ್ತೆ, ಪರ್ಮಿಟ್ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ನಿಮ್ಮ ನಂಬ್ಕೊಂಡು ತುಂಬ ಜನ ಕೆಲಸಗಾರರು ಬಂದಿರ್ತಾರೆ, ಅವ್ರಿಗೆ ಸಂಬಳ ಕೊಡೋದಾದರೆ ಏನು ಕೊಡೋದಕ್ಕೆಲ್ಲ ಏನು ಮಾಡ್ತೀರಾ? ಅದೇ ಇವಾಗ ಅದಕ್ಕೋಸ್ಕರ 4 ಜನ ಹುಡುಗರು ಹಾಕಿ ನಮ್ಮ ಮಿಕ್ಕಿದವ್ರಿಗೆ ಯಾವಾಗ ರಿಲೀಸ್ ಆಗುತ್ತಾ ಅಷ್ಟು ತನಕ ಈಗ ಊರಿಗೆ ಹೋಗೋರೆ. ಸ್ವಲ್ಪ ದಿನ ಒಂದು 10 ಜನ ರೂಮಲ್ಲಿ ಅವರೆ, ಅವ್ರು ಊಟ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಯಾವಾಗ ಅಲ್ಲಿ ತನಕ ಊಟ ಮಾಡ್ಬೋದು, ಆಮೇಲೆ ಅದನ್ನ ಈಗ ಒಲೆ ತಗೊಬಂದು ಈಗ ಊಟಕ್ಕೋಸ್ಕರ ಅಂದರೆ ರೆಡಿ ಮಾಡಬೇಕು ಅಷ್ಟೇ. ವಿವಿಪುರಂ ಫುಡ್ ಸ್ಟ್ರೀಟ್ ಅಂತಂದರೆ ಎಲ್ಲ ಥರ ವೆರೈಟಿ ಸಿಗುತ್ತೆ ಅಂತ ಬೇರೆ ದೇಶದಿಂದನೂ ಬರ್ತಾರೆ ಇಲ್ಲಿಗೆ, ಈ ಫುಡ್ ತಿನ್ನೋದಕ್ಕಂತಾನೆ ಬರ್ತಾರೆ. ಮತ್ತು ಗ್ರಾಹಕರಿಗೆ ನೀವು ಅಂದರೆ ಅವ್ರಿಗೆ ನಿರಾಸೆ ಮಾಡ್ದಂಗೆ ಆಗಲ್ವಾ? ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಗ್ಯಾಸ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇಲ್ಲೇ ಬಂದು ದೋಸೆ ಇಡ್ಲೆಲ್ಲ ಕೇಳ್ತಾರೆ ಪಾಪ, ಅವ್ರ ಫೇವ್ರೇಟ್ ಫುಡ್ಡೇ ತಿನ್ನೋಕ್ಕೋಸ್ಕರ ಇಲ್ಲಿ ಬರ್ತಾರೆ. ಏನು ಸಿಗ್ತಿಲ್ಲ, ಲಾಸ್ಟಿಗೆ ಏನಾದೊಂದು ಬಂದ ತಕ್ಷಣ ಅದಕ್ಕೆ ಏನೋ ತಿನ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಪಾವ್ ಭಾಜಿ, ಇಡ್ಲಿ, ದೋಸೆ ಇಲ್ಲ ಅಂದ್ರೂ ಪಾವ್ ಭಾಜಿ ಒಬ್ಬರು ತಿನ್ಕೊಂಡು ಹೋಗ್ತಾರೆ. ಇವಾಗ ನೀವು ಎಷ್ಟು ಥರ ವೆರೈಟಿ ಮಾಡ್ತೀರಾ? ನಾವೊಂದು ಕಮ್ಮಿಯಲ್ಲಿ 40-50 ವೆರೈಟಿ ಇತ್ತು ಸ್ಟಾರ್ಟಿಂಗಲ್ಲಿ. ಇವಾಗ 2 ವೆರೈಟಿಗೆ ಬಂದುಬಿಟ್ಟಿದ್ದೀನಿ. ಪಾವ್ ಭಾಜಿಯಲ್ಲಿ 3 ವೆರೈಟಿ, ಒಬ್ಬಟ್ಟಲ್ಲಿ 3 ವೆರೈಟಿಯಲ್ಲಿ ಬಂದುಬಿಟ್ಟಿದೆ ಇವಾಗ. ಮತ್ತು ಜೀವನ ನಡೆಸೋದು ಹೇಗೆ ಸರ್? ಬೇರೆ ಕಸಬು ಏನಾದರೂ ಗೊತ್ತಿದೆಯಾ? ಬೇರೆ ಹೋಟ್ಲು ಡಬ್ಬನ್ ಬಿಟ್ಟರೆ ಬೇರೆ ಯಾವ್ದು ಅಷ್ಟೇನು ಗೊತ್ತಿಲ್ಲ ನನಗೆ. ಅದನ್ನೇ ನಂಬ್ಕೊಂಡು ಬಂದಿದೆ. ಈಗ ಅದೇ ಥರ ಆಗಿಬಿಟ್ಟಿದೆ. ಈಗ ಮುಂದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಈಗ ಅವ್ರನ್ನ ಯಾರನ್ನೋ ಒಬ್ಬರನ್ನ ಕೇಳಿದೆ, ಮೇಡಮ್ ಈಗ ವಿಡಿಯೋ ಮಾಡ್ತೀವಿ, ಅದನ್ನೆಲ್ಲ ಸರ್ಕಾರ ನೋಡಿಬಿಟ್ಟು ಅವರೇ ನಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಟ್ಟು ಏನೋ ಮಾಡಬೇಕು ಅವರೇ. ಅದೇ ಈಗ ಒಬ್ರು ಮಾತಾಡ್ಸ್ದೆ, ಅವ್ರೇನಂತಂದ್ರು, ನಾನು ರೈತರು ಹೊರಟೋಗ್ಬಿಡ್ತೀನಿ ಊರಿಗೆ, ವ್ಯವಸಾಯ ಮಾಡ್ಕೋತೀನಿ ಅಂತಂದರು. ಈಗ ನಿಮ್ಮ ಕೆಲಸ ಮುಂದಕ್ಕೆ ನೀವು ಊರಿಗೆ ಹೋಗ್ತೀರಾ? ನಾವು ಊರಿಗೆ ಹೋಗ್ಬೇಕು, ಊರಲ್ಲಿ ಇಲ್ಲದೆ ಏನಾದ್ರು ವ್ಯವಸಾಯ ಮಾಡಬೇಕು. ನಾವು ಕೂಲಿ ಕೆಲಸ ಮಾಡ್ಕೊಂಡು ಆ ಥರ ಮಾಡಬೇಕಿಲ್ಲ. ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಆದರೆ ನೀವು ಊರಿಗೆ ಹೋಗ್ಬಿಡ್ತೀರಾ? ಅಷ್ಟೇ ಊರಿಗೆ ಹೋಗ್ಬೇಕು, ಅಲ್ಲೇನಾದ್ರು ವ್ಯವಸ್ಥೆ ಮಾಡಬೇಕು. ಈಗ 40 ಥರ ಐಟಮ್ ಮಾಡೋರು ಇವಾಗ 2 ಥರ ಐಟಮ್ ಮಾಡ್ತಾ ಇದ್ದೀರಾ. ಓಕೆ, ಈಗ ನಿಮಗೆ ಇವರು ಗ್ರಾಹಕರು ಬಂದರೆ ಅವ್ರಿಗೆ ಸಮಾಧಾನ ಆಗ್ತಾರಾ? ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಇವಾಗ ಏನು ಮಾಡೋಕ್ಕಾಗಲ್ಲ, 1-2 ದಿನ ಬಂದುಬಿಡ್ತಾರೆ, 3 ದಿನ ಏನಿಲ್ಲಪ್ಪ ಅಂತ ಇಲ್ಲಿ ಬರೋದೇ ಹೋಗ್ತಾರೆ, ಬೇರೆ ಕಡೆ ಎಲ್ಲ ಹೋಗ್ಬಿಡ್ತಾರೆ, ಹಂಗೆ ಮಾಡಿಬಿಡ್ತಾರೆ. ಜನ ತುಂಬ ಕಮ್ಮಿ ಆಗಿದ್ದಾರಲ್ವಾ ಸರ್? ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಡ್ತಾರೆ. ಓಕೆ ಸರ್, ರಾಜ್ಯ ಸರ್ಕಾರ ಕೇಳೋದಾದ್ರೆ ಏನು ಹೇಳ್ತೀರಾ? ಏನೇ ಆದಷ್ಟು ಬೇಗ ನಮ್ಗೊಂದು ಏನೋ ವ್ಯವಸ್ಥೆ ಮಾಡಿಕೊಡಿ ಅಂತ ಅಷ್ಟೇ ಬೇಡ್ಕೊಳ್ಳೋದು ಅಷ್ಟೇ ಹೊರತು. ನೀವು ಬ್ಲ್ಯಾಕಲ್ಲಿ ತೊಗೊಳೋದಕ್ಕಾದ್ರೂ ಟ್ರೈ ಮಾಡ್ಬೋದಲ್ವಾ? ಅಯ್ಯೋ, ಆ ರೇಟಿಗೆ ಕೊಡೋಕ್ಕಿಂತ ಬದಲು ಮುಚ್ಚಿದೆ ಬೆಸ್ಟ್ ನಾವು. ಅದೇ ಬದಲು ಏನಿದೆ ರೈಟು? ರೇಟ್ ಬ್ಲ್ಯಾಕಲ್ಲೇ 5,000 10,000 ಹಂಗೆ ಕೇಳ್ತಾರೆ. ನೀವು 11-12 kg ಲೆಕ್ಕನೂ 6,000-7,000 ಕೇಳ್ತಾರೆ. ನಮ್ಮದು ಕಮರ್ಷಿಯಲ್ ಅದು ದೊಡ್ಡದು ಸಿಲಿಂಡರ್ ಕೇಳೋದಂದ್ರೆ ನಿಮ್ಗೆ 10,000 ಕೇಳುತ್ತೆ ಇವಾಗ. ಬೇರೆ ಆಪ್ಷನ್ ಇಲ್ಲ ಅಂತೀರಾ? ಇಲ್ಲ. ಹಾಂ, ಈಗ ನಾನು ಬೇರೆ ಹೋಟ್ಲುಗಳಲ್ಲಿ ಮಾತಾಡ್ಸ್ಕೊಂಡು ಬಂದೆ, ಅವರು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಮೇಡಮ್ ಅಂತ ಹೇಳಿದ್ರು. ನೀವು ಅದು ಆಪ್ಷನ್ ಯೂಸ್ ಮಾಡ್ಕೋಬೋದಲ್ಲ? ಬರೀ ದೋಸೆ ಇಡ್ಲಿ ಆಗಲ್ಲ, ಬರೀ ರೈಸ್ ಬಾತ್ ಏನಾದರೂ ಚಿಕ್ಕ ಐಟಮ್ ಮಾಡ್ಬೋದು, ಇಲ್ಲ ಮಿಕ್ಕಿದ ಐಟಮ್ ಮಾಡೋಕ್ಕಾಗಲ್ಲ. ಅದರಲ್ಲೂ ನಾವು ಟ್ರೈ ಮಾಡಿದ್ವಿ. ಮೊನ್ನೆ ಟ್ವಿಸ್ಟರ್ಗೋಸ್ಕರ ತೊಗೊಬಂದ್ವಿ. ಒಂದು 2 ಟ್ವಿಸ್ಟರ್ ಬಿಟ್ಟು ಅದಕ್ಕೆ ತಣ್ಣಗಾಗ್ಬಿಡುತ್ತೆ. ಪುನಃ ಫ್ಯಾನ್ ಇಟ್ಕೊಂಡು ಕೂಡಬೇಕು, ಅದಕ್ಕಿಂತ ಅಷ್ಟೇನು ಇಟ್ಕೋಬೇಕಲ್ಲಿ ಸುಮ್ಮನೆ. ಅದಕ್ಕೋಸ್ಕರ ಅದನ್ನು ತೆಗೆದ್ಬಿಟ್ಟು ಪುನಃ ಒಂದು ಗ್ಯಾಸ್ ತಗೊಬಂದು ಆಗ್ತಾಯಿದ್ವಿ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿವಿಪುರಂ ಫುಡ್ ಸ್ಟ್ರೀಟ್ನ ಸಮಸ್ಯೆ. ಕೆಲವೊಂದು ಹೋಟ್ಲುಗಳು ಬಂದಾಗಿದ್ದಾವೆ, ಕೆಲವೊಂದು ಹೋಟ್ಲುಗಳು ಮಾಲೀಕರು ಏನಂತ ಇದ್ದಾರೆ, ಬಂದಿರೋ ಗ್ರಾಹಕರಿಗೆ, ಹೊಟ್ಟೆ ಹಸ್ಕೊಂಡು ಬಂದಿರೋ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಹೊಟ್ಟೆ ಹಸ್ಕೊಂಡು ಕಳಿಸ್ಬಾರ್ದು ಮೇಡಮ್. ಏನೋ ಕಷ್ಟನೋ ಸುಖನೋ ನಾವು ಹೇಗನ ಅಡ್ಜಸ್ಟ್ ಮಾಡಿಕೊಂಡು ನಾವು ಹೊಟ್ಟೆ ತುಂಬ ಹಾಕ್ಬಿಟ್ಟು ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರು ಬಂದಿರೋರು ಯಾವತ್ತೂ ಯಾರಿಗೂ ವಾಪಸ್ ಕಳಿಸಿಲ್ವಂತೆ. ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಮುಂದಕ್ಕೆ ಇದೇ ಥರ ಕಷ್ಟ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರೂಪಾ, ರೆಬಲ್ TV, ಬ್ಯಾಂಗ್ಳೂರು.